ಹಲೋ ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ. ನಾವಿವತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದ್ರೆ, ಒಂದು ಮೋಟಿವೇಶ್ನಲ್ ನಿಮ್ಮ ಜೀವನಕ್ಕೆ ತುಂಬ ಅನುಕೂಲವಾಗತಕ್ಕಂಥ ಒಂದಷ್ಟು ಕಿವಿ ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಏನಪ್ಪ ಅಂದರೆ, ಜೀವನದಲ್ಲಿ ಬರೀ ಕಷ್ಟಗಳೇ ಬರುತ್ತಿವೆ, ಏನು ಮಾಡುವುದು ಅಂದರೆ, ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದರೆ ಯಾವ ರೀತಿಯಾಗಿ ನೀವು ಅದನ್ನು ಬಗೆಹರಿಸ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಜೀವನದಲ್ಲಿ ಬರೀ ಕಷ್ಟಗಳೇ ಬರ್ತಿವೆ, ಏನು ಮಾಡುವುದು? ಜೀವನದಲ್ಲಿ ಸತತವಾಗಿ ಕಷ್ಟಗಳು ಬಂದಾಗ ಮನಸ್ಸು ಸೋಲುವುದು ಸಹಜ. ಈ ಪರಿಸ್ಥಿತಿಯನ್ನು ಎದುರಿಸಲು ಕೆಲವು ಪ್ರಾಯೋಗಿಕ ಮತ್ತು ಭಾವನಾತ್ಮಕ ಸಲಹೆಗಳನ್ನು ಕೊಡುತ್ತೇನೆ. ಮೊದಲನೇದಾಗಿ, ದೃಷ್ಟಿಕೋನವನ್ನು ಬದಲಿಸಿ. ಕಷ್ಟಗಳು ಕೇವಲ ಶಿಕ್ಷೆಯಲ್ಲ, ಅವು ನಮ್ಮನ್ನು ಗಟ್ಟಿಗೊಳಿಸುವ ಪಾಠಗಳು. ಸಮುದ್ರದ ಅಲೆಗಳು ನಿಲ್ಲುವುದಿಲ್ಲ, ಆದರೆ ನಾವು ಈಜುವುದನ್ನು ಕಲಿಯಬಹುದು. ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದ ವಿಷಯಗಳ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ನಿಮ್ಮ ಕೈಯಲ್ಲಿ ಏನಿದೆ ಅದರ ಮೇಲೆ ಗಮನ ಹರಿಸಿ. ಎರಡನೆಯದು, ಹೆಜ್ಜೆ ಹೆಜ್ಜೆಯಾಗಿ ಯೋಚಿಸಿ. ದೊಡ್ಡ ಗುರಿಯನ್ನು ಅಥವಾ ಎಲ್ಲ ಸಮಸ್ಯೆಗಳನ್ನು ಒಟ್ಟಿಗೆ ನೋಡಬೇಡಿ. ಇಂದು ಅಥವಾ ಈ ಕ್ಷಣದಲ್ಲಿ ನಾನು ಏನು ಮಾಡಬಲ್ಲೆ ಎಂಬ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ. ಸಣ್ಣ ಸಣ್ಣ ಯಶಸ್ಸುಗಳು ನಿಮಗೆ ಆತ್ಮವಿಶ್ವಾಸವನ್ನು ನೀಡುತ್ತಾ ಹೋಗುತ್ತವೆ. ಮೂರನೆಯದಾಗಿ, ಸಹಾಯ ಪಡೆಯಲು ಹಿಂಜರಿಯಬೇಡಿ. ಎಲ್ಲವನ್ನು ಒಬ್ಬರೇ ಹೊರಬೇಕೆಂದು ಅಂದುಕೊಳ್ಳಬೇಡಿ. ನಂಬಿಕಸ್ಥ ಸ್ನೇಹಿತರು, ಕುಟುಂಬದವರು ಅಥವಾ ಮಾರ್ಗದರ್ಶಕರ ಜೊತೆ ನಿಮ್ಮ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳಿ. ಕೆಲವೊಮ್ಮೆ ಮಾತನಾಡುವುದರಿಂದಲೇ ಅರ್ಧ ಭಾರ ಕಡಿಮೆಯಾಗುತ್ತದೆ. ನಾಲ್ಕನೆಯದು, ದೈಹಿಕ ಮತ್ತು ಮಾನಸಿಕ ಆರೋಗ್ಯ. ಧ್ಯಾನ, ಮೆಡಿಟೇಷನ್. ದಿನದಲ್ಲಿ 10 ನಿಮಿಷಗಳ ಕಾಲ ಶಾಂತವಾಗಿ ಕುಳಿತುಕೊಂಡು ಉಸಿರಾಟದ ಮೇಲೆ ಗಮನವನ್ನು ನೀಡಿ. ಮತ್ತು ವ್ಯಾಯಾಮ. ದೈಹಿಕ ಚಟುವಟಿಕೆ ನಿಮ್ಮ ಮೆದುಳನ್ನು ಫೀಲ್ ಗುಡ್ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತವೆ. ಇದರಿಂದ ನಿಮ್ಮ ಜೀವನದಲ್ಲಿ ದಿನನಿತ್ಯ ಚೈತನ್ಯ ಮತ್ತು ಉತ್ಸಾಹದಿಂದ ಇರಲು ಸ್ಫೂರ್ತಿಯಾಗುತ್ತದೆ. ಓದು. ಸ್ಫೂರ್ತಿದಾಯಕ ಪುಸ್ತಕಗಳನ್ನು ಓದುವುದರಿಂದ ನಿಮ್ಮ ಒಂದು ಜ್ಞಾನ ಶಕ್ತಿಯನ್ನು ಹೆಚ್ಚಾಗುವುದಲ್ಲದೆ ಉತ್ಸಾಹತೆಯನ್ನು ನೀಡುತ್ತದೆ. ಐದನೆಯದು, ತಾಳ್ಮೆ ಮತ್ತು ನಂಬಿಕೆ. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ ಎಂಬುದು ಪ್ರಕೃತಿಯ ಒಂದು ನಿಯಮ. ಈಗಿನ ಪರಿಸ್ಥಿತಿ ಶಾಶ್ವತವಲ್ಲ, ಇದು ಕೂಡ ಕಳೆದು ಹೋಗುತ್ತದೆ ಎಂಬ ವಾಕ್ಯವನ್ನು ನೆನಪಿಟ್ಟುಕೊಳ್ಳಿ. ಒಂದು ಸಣ್ಣ ಕಿವಿಮಾತು ಕೊನೆಯದಾಗಿ, ಸೋಲು ಎಂದರೆ ಜೀವನದ ಅಂತ್ಯವಲ್ಲ, ಅದು ಹೊಸ ಆರಂಭದ ಮುನ್ನುಡಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಆತ್ಮವಿಶ್ವಾಸದಿಂದ ಭಗವಂತನ ನಾಮಸ್ಮರಣೆ ಮೂಲಕ ನಿಮ್ಮ ಜೀವನದ ಗುರಿಗಳ ಕಡೆಗೆ ಗಮನವನ್ನು ಒಡ್ಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.